ಥೆಲ್ಸ್ನ ಪ್ರಮೇಯದ ಅನ್ವಯಿಕ ಪ್ರಶ್ನೆಗಳು ಬರ್ತಾವು. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಐತೆ ಅಂತ ಎ ಡಿ ಕೊಟ್ಟಾರು, ಬಿ ಡಿ ಕೊಟ್ಟಾರು, ಎ ಸಿಯನ್ನು ಕೊಟ್ಟಾರು. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ? ಎ ಇ ಕೊಟ್ಟದು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ. ನೋಡ್ರಿ, ಥೆಲ್ಸ್ನ ಪ್ರಮೇಯ ಏನು ಹೇಳ್ತೈತಿ ಅಂದ್ರೆ, ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತೈತಿ ಅಂತ ಹೇಳ್ತೈತಿ. ಇಲ್ಲಿ ಎ ಸಿಯನ್ನು ಕೊಟ್ಟಿರೋದ್ರಿಂದ ಇ ಸಿ ಗೊತ್ತಿಲ್ಲ, ಅದಕ್ಕೆ ಏನು ಮಾಡೋಣ ಅಂದ್ರೆ ಥೆಲ್ಸ್ನ ಪ್ರಮೇಯ ಉಪಪ್ರಮೇಯ ಏನು ಹೇಳ್ತೈತಿ ಅಂದ್ರೆ, ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಉಂಟಾದ ತ್ರಿಭುಜದ ಬಾಹುಗಳು ಅಂದ್ರೆ ಎ ಡಿ ಇ ಬಾಹುಗಳು ದತ್ತ ತ್ರಿಭುಜ ಅಂದ್ರೆ ಕೊಟ್ಟಂಥ ತ್ರಿಭುಜ ಎ ಬಿ ಸಿಯ ಬಾಹುಗಳಿಗೆ ಸಮಾನುಪಾತದಲ್ಲಿ ಇರ್ತತಿ ಅಂತ ಹೇಳ್ತತಿ. ಸೊ ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ. ಎ ಬಿ ಕ್ಯಾಲ್ಕುಲೇಟ್ ಮಾಡೋಕೆ ಬರ್ತದೆ. 7 5 ಎಷ್ಟಾಯ್ತು? 12 ಸೆಂಟಿಮೀಟರ್. ಎ ಡಿ 5 ಡಿವೈಡೆಡ್ ಬೈ 12. ಎ ಇ ಕಂಡುಹಿಡಿಯಾಕೆ ಹೊಂಟೀವು. ಎ ಸಿ ಎಷ್ಟೈತಿ? 18. 5 ಬೈ 12 ಓರೆಗುಣಾಕಾರ ಮಾಡ್ತೀನು 18 ಎ ಇ. 6 2 12, 6 3 18. ಎ ಈಸ್ ಈಕ್ವಲ್ ಟು 5 3 15 ಬೈ 2. ಆದ್ದರಿಂದ ಎ ಈಸ್ ಈಕ್ವಲ್ ಟು 2 7 14, 1 ಉಳಿತು 0 ಇಟ್ಟ 10 ಆಯ್ತು, 2 5 10. ಎ ಇಯ ಬೆಲೆ 7.5 ಸೆಂಟಿಮೀಟರ್. ತ್ರಿಭುಜದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಐತಿ. ಎ ಎಕ್ಸ್ ಬೆಲೆ ಕೊಟ್ಟಾರೆ ಎಷ್ಟೈತ? ಪಿ ಮೈನಸ್ 3. ಬಿ ಎಕ್ಸ್ ಬೆಲೆ ಕೊಟ್ಟಾರು 2p ಮೈನಸ್ 2. ಎ ವೈ ಡಿವೈಡೆಡ್ ಬೈ ಸಿ ವೈ ಅಂದ್ರೆ 1:4 ಅಂತ. ಹಂಗಂದ್ರೆ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾರು. ಏನ ಬಿ ಸಿ ಸಮಾಂತರ ಎ ವೈ. ಥೆಲ್ಸ್ ಪ್ರಮೇಯದ ಅನ್ವಯ ಎ ವೈ ಡಿವೈಡೆಡ್ ಬೈ ಸಿ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್. 1/4 ಇಸ್ ಈಕ್ವಲ್ ಟು ಪಿ ಮೈನಸ್ 3 2p ಮೈನಸ್ 2. ಓರೆಗುಣಾಕಾರ ಮಾಡ್ತನು 4 ಗುಂಡ್ಲೆ ಪಿ ಮೈನಸ್ 3. 2p ಮೈನಸ್ 2 4p ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12. 2p ಮೈನಸ್ 4p ಇಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 2. ದೊಡ್ಡ ಸಂಖ್ಯೆ 4 ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಬರ್ತತಿ, ಕ್ರಿಯೆ ವ್ಯವಕಲನ ಆಗ್ತತಿ. ದೊಡ್ಡ ಸಂಖ್ಯೆ ಮೈನಸ್ ಇರುವುದರಿಂದ ಮೈನಸ್ ಬರ್ತತಿ, ಕ್ರಿಯೆ ವ್ಯವಕಲನ ಆಗ್ತತಿ. ಪಿ ಇಸ್ ಈಕ್ವಲ್ ಟು ಮೈನಸ್ 10 ಬೈ ಮೈನಸ್ 2. ಮೈನಸ್ ಮೈನಸ್ ಕ್ಯಾನ್ಸಲ್, 2 1 2 5. ಆದ್ದರಿಂದ ಪಿಯ ಬೆಲೆ ಏನಾತಪ್ಪ ಅಂತಂದ್ರೆ 5. ನೋಡ್ರಿ, ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ ಐತಂತ. ಎ ಇ ಕೊಟ್ಟಾರ 3 ಸೆಂಟಿಮೀಟರ್, ಸಿ ಇ ಕೊಟ್ಟಾರ 6 ಸೆಂಟಿಮೀಟರ್, ಎ ಇ 4 ಸೆಂಟಿಮೀಟರ್ ಐತಿ. ಹಂಗಂದ್ರೆ ನಮಗೇನು ಬೇಕಾಗೈತಪ್ಪ ಅಂದ್ರೆ ಎ ಬಿ ಬೇಕಾಗೈತಿ. ಥೆಲ್ಸ್ನ ಪ್ರಮೇಯದ ಅನ್ವಯ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. 4 ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6. ಹೊರೆಗುಣಾಕಾರ ಮಾಡ್ತನು 6 ಗುಂಡ್ಲೆ 4 ಇಸ್ ಈಕ್ವಲ್ ಟು 3 ಇಂಟು ಬಿ ಡಿ. 6 ಬೈ 4 3 ಇಸ್ ಈಕ್ವಲ್ ಟು ಬಿ ಡಿ. 3 1 3 2. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು 4 2 8 ಸೆಂಟಿಮೀಟರ್. ಕೇಳಿದ್ದು ಎ ಬಿ ಅಂದ್ರೆ ಎ ಡಿ ಪ್ಲಸ್ ಬಿ ಡಿ ಕೂಡಿಸಿದಾಗ ಎ ಬಿ ಆಗ್ತತಿ. 4 ಪ್ಲಸ್ 8 4 8 ಕೂಡಿಸಿರ 12 ಸೆಂಟಿಮೀಟರ್. ಅಥವಾ ಇನ್ನೊಂದು ರೀತಿಯಾಗಿ ಮಾಡ್ಬೋದು. ಹೆಂಗೆ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಎ ಬಿ. ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂಥ ಒಂದು ಸರಳ ರೇಖೆ ಏನು ಮಾಡ್ತತಿ ಅಂತಂದ್ರೆ, ಉಂಟಾದ ತ್ರಿಭುಜದ ಬಾಹುಗಳು ಮತ್ತು ದತ್ತ ತ್ರಿಭುಜದ ಬಾಹುಗಳು ಸಮಾನುಪಾತದೊಳಗಿರ್ತಾವು. ಎ ಬಿ ಎ ಇ ಅಂದ್ರೆ 3, ಎ ಸಿ ಅಂದ್ರೆ 6 3 ಎಷ್ಟಾಯ್ತು? 9 ಸೆಂಟಿಮೀಟರ್. 4 ಗುಂಡ್ಲೆ 9 ಇಸ್ ಈಕ್ವಲ್ ಟು 3 ಗುಂಡ್ಲೆ ಎ ಬಿ. 4 ಬೈ 9 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಎ ಬಿ. 3 1 3 3 ಎ ಬಿ ಇಸ್ ಈಕ್ವಲ್ ಟು 4 3 12 ಸೆಂಟಿಮೀಟರ್. ಈ ಥರನಾಗಾದರೂ ಮಾಡ್ಬೋದು, ಈ ಥರನಾಗಾದರೂ ಮಾಡ್ಬೋದು. ನೋಡ್ರಿ, ತ್ರಿಭುಜದಲ್ಲಿ ಇ ಎಫ್ ಸಮಾಂತರ ಬಿ ಸಿ ಐತಂತ. ಇ ಎಫ್ ಎಷ್ಟು ಕೊಟ್ಟಾರು ಅಂದ್ರೆ 6 ಸೆಂಟಿಮೀಟರ್, ಬಿ ಸಿ ಎಷ್ಟು ಕೊಟ್ಟಾರು 12 ಸೆಂಟಿಮೀಟರ್, ಎ ಇ ಎಷ್ಟು ಕೊಟ್ಟಾರು 5 ಸೆಂಟಿಮೀಟರ್. ಆದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ? ಎ ಬಿಯನ್ನು ಕಂಡುಹಿಡಿಬೇಕಾಗೈತಿ. ಥೆಲ್ಸ್ನ ಉಪಪ್ರಮೇಯದ ಅನ್ವಯ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಉಂಟಾದ ದತ್ತ ತ್ರಿಭುಜದ ಬಾಹುಗಳು
ಉಂಟಾದ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಏನಿರ್ತಾವೋ ಸಮಾನುಪಾತದೊಳಗಿರ್ತಾವತ್ತ. ಸೊ EF ಡಿವೈಡೆಡ್ ಬೈ BC ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AB. EF ಬೆಲೆ 6, BCಯ ಬೆಲೆ 12, AEಯ ಬೆಲೆ 5, ABಯ ಬೆಲೆ ಕಂಡುಹಿಡಿಯಾಕತ್ತೀವಿ. 6 ಗುಂಡ್ಲೆ AB ಈಸ್ ಈಕ್ವಲ್ ಟು 5 ಗುಂಡ್ಲೆ 12. AB ಈಸ್ ಈಕ್ವಲ್ ಟು 5 ಗುಂಡ್ಲೆ 12 ಡಿವೈಡೆಡ್ ಬೈ 6. 6 ಒಂದ್ಲೆ 6 ಎರಡ್ಲೆ, ಆದ್ದರಿಂದ AB ಈಸ್ ಈಕ್ವಲ್ ಟು 5 ಎರಡ್ಲೆ 10 ಸೆಂಟಿಮೀಟರ್. ನೋಡ್ರಿ, ತ್ರಿಭುಜ PQRನಲ್ಲಿ E ಮತ್ತು Fಗಳು ಕ್ರಮವಾಗಿ PQ ಮತ್ತು QR ಮೇಲಿನ ಬಿಂದುಗಳು. P ಕೊಟ್ಟಾರ 1 ಸೆಂಟಿಮೀಟರ್ ಐತತ್ತ, QE 2 ಸೆಂಟಿಮೀಟರ್ ಐತತ್ತ, PF 3 ಸೆಂಟಿಮೀಟರ್ ಐತತ್ತ, RF 6 ಸೆಂಟಿಮೀಟರ್ ಐತಂತ. ಹಂಗಂದ್ರೆ EF ಸಮಾಂತರ QR ಏನು ಮಾಡಬೇಕಾಗೈತಿ, ತೋರಿಸ್ಬೇಕಾಗೈತಿ. ನೋಡ್ರಿ, PE ಡಿವೈಡೆಡ್ ಬೈ QE ಕಂಡುಹಿಡಿಯೋನು 1/2 ಸಮೀಕರಣ 1. PF ಡಿವೈಡೆಡ್ ಬೈ FR ಕಂಡುಹಿಡಿಯೋನು 3/6, 3 ಒಂದ್ಲೆ 3 ಎರಡ್ಲೆ 1/2 ಈಸ್ ಈಕ್ವಲ್ ಟು 2. ನೋಡ್ರಿ, ಸಮೀಕರಣ 1 ಈಸ್ ಈಕ್ವಲ್ ಟು ಸಮೀಕರಣ 2. PE ಡಿವೈಡೆಡ್ ಬೈ QU ಈಸ್ ಈಕ್ವಲ್ ಟು PF ಡಿವೈಡೆಡ್ ಬೈ FR. ಯಾಕೆ? ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮ ಆಗಿರ್ತಾವು. ಎರಡು ಬಾಹುಗಳು ಸಮಾನುಪಾತದೊಳಗದಾವು ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ ಆ ರೇಖೆ ಏನಾಗಿರ್ತತಿ ಅಂತಂದ್ರೆ ಸಮಾಂತರ ಆಗಿರ್ತತಿ. EF ಸಮಾಂತರ QR ಇರ್ತತಿ. ನೆಕ್ಸ್ಟ್ DE ಸಮಾಂತರ AC. ನೋಡ್ರಿ, DE ಸಮಾಂತರ AC ಐತಂತ. ಅವಾಗ ಏನಾಗ್ತತಿ ಅಂತಂದ್ರೆ BD ಡಿವೈಡೆಡ್ ಬೈ ಎಲ್ಲೇ ತ್ರಿಭುಜ ABC ಒಳಗೆ DE ಸಮಾಂತರ AC ಐತಿ. BD ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು BE ಡಿವೈಡೆಡ್ ಬೈ EC ಸಮೀಕರಣ 1. ಇನ್ನು ಅದ ತ್ರಿಭುಜದೊಳಗೆ ಏನೈತತ್ತ, DF ಸಮಾಂತರ AE ಐತಿ. DF ಸಮಾಂತರ AE ಐತತ್. ಅವಾಗ ನೋಡ್ರಿ, BD ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು BF ಡಿವೈಡೆಡ್ ಬೈ ABE ತ್ರಿಭುಜದೊಳಗೆ DF ಸಮಾಂತರ AE. BD ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು BF ಡಿವೈಡೆಡ್ ಬೈ FE ಐತಿ. ಸಮೀಕರಣ 2. ಸಮೀಕರಣ 2 ಈಸ್ ಈಕ್ವಲ್ ಟು 1. ಯಾಕಂದ್ರೆ BD ಡಿವೈಡೆಡ್ ಬೈ ADಗಿನ BE ಡಿವೈಡೆಡ್ ಬೈ EC ಸಮ ಐತಿ. BD ಡಿವೈಡೆಡ್ ಬೈ ADಗಿನ ಏನೈತಿ, BF ಸಮಾನ EF ಐತಿ. ಯಾಕಂದ್ರೆ ಸ್ವಯಂ ಸಿದ್ಧ 1ರ ಪ್ರಕಾರ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ.